ಹೆಂಗೆ ಬಿಡಿ ಬಿಡಿ ಆಗ್ಯಾವ ಎಷ್ಟು ಚಂದ ಬರ್ತಾವ ನೋಡ್ರಿ. ಈಗ ನೀವು ಸಂಜೆ ಟೈಮ್ದಾಗ ಚಾಟ್ ಮಾಡ್ಕೊರಿ. ನಮಸ್ಕಾರ, ಸುವರ್ಣ ಕೈ ರುಚಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಮಸಾಲೆ ಶೇಂಗಾ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಬರೀ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಶೇಂಗಾ, ಅರ್ಧ ಕಪ್ ಕಡಲೆ ಹಿಟ್ಟು, 1 ಗ್ಲಾಸ್ನಷ್ಟು ಎಣ್ಣೆ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಮತ್ತು ಚಾಟ್ ಮಸಾಲ. ಈಗ ಮಾಡೋದು ಹೆಂಗಂತ ನೋಡೋಣ. ಈಗ ಒಂದು ತಟ್ಟೆಗೆ ಹಿಟ್ಟು ಹಾಕೊಳ್ಳೋಣ. ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅರಿಶಿನ, ಒಂದು ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ. ಇವೆಲ್ಲನೂ ಸೇರಿ ಮೊದಲು ಡ್ರೈ ಮಿಕ್ಸ್ ಮಾಡಿರಿ. ಸ್ವಲ್ಪ ನೀರು ಹಾಕ್ತೀವಿ, ಭಾಳ ನೀರೇನು ಹಾಕೋದು ಬೇಡ, ಸ್ವಲ್ಪ ಹಾಕ್ರಿ. ಇಷ್ಟಿದ್ರೆ ಸಾಕು. ಇವಾಗ ಈಗ ಈ ಶೇಂಗಾ ಅದಾವಲ್ರಿ, ಈ ಶೇಂಗಾನ ಇದಕ್ಕೆ ಹಾಕಿಕೊಡೋಣ. ಹಾಕಿಬಿಟ್ಟು ಹಿಟ್ಟು ಮತ್ತು ಶೇಂಗಾ ಎಲ್ಲನೂ ಮಿಕ್ಸ್ ಮಾಡೋಣ. ನೋಡಿರಿ, ಈ ಥರ ಕಲಸ್ಕೊರಿ. ಈಗ ಸ್ಟವ್ ಹಚ್ಕೊರಿ. ನಂತರ 1 ಗ್ಲಾಸ್ ಎಣ್ಣೆ ತೊಗೊಂಡಿದ್ವಲ್ಲ ಅದನ್ನು ಬಾಳಿಗೆಗೆ ಹಾಕ್ಕೊರಿ. ಇದು ಸ್ವಲ್ಪ ಚೆಂದಂಗೆ ಕಾಯಿಲಿ. ನೋಡಿರಿ, ಕಲಸಿಟ್ಕೊಂಡಿರೋ ಶೇಂಗಾನ ಸ್ವಲ್ಪ ಹಿಂಗೆ ಒಂದೊಂದು ಎರಡು ಹಿಂಗೆ ಉದುರಿಸಿ ಎಣ್ಣೆ ಒಳಗೆ ಬಿಡಬೇಕು. ಈ ಥರ ಬಿಡಬೇಕು, ಬಿಡಿ ಬಿಡಿ ಮಾಡಿ ನೋಡಿರಿ, ಈ ಥರ ಬಿಡ್ಬೇಕು. ಆಗ ಇವನ್ನ ಒಂದು ಜಾರಿ ಸೌಂಡ್ ತೊಗೊಂಡು ಈ ಥರ ಕರ್ಕೋಬೇಕು, ಹೊಳಾಡಿಸಿ. ಈ ಥರ ಮಸಾಲೆ ಶೇಂಗಾ ಕೆಂಪಾಗೋ ರೀತಿಯಲ್ಲಿ ಕರ್ಕೋಬೇಕು. ಎಷ್ಟು ಚಂದ ಬರ್ತಾವೆ ನೋಡಿರಿ. ಈಗ ಹಿಂಗೆ ಮಾಡಿಬಿಟ್ರೆ ಒಂದಕ್ಕೊಂದು ಒಟ್ಟ ಕಾಳು ಹತ್ಕೊಳ್ಳೋದಿಲ್ಲ. ನೋಡಿರಿ, ಎಲ್ಲ ಹೆಂಗೆ ಬಿಡಿ ಬಿಡಿ ಆಗ್ಯಾವ. ಸಂಜೆ ಟೈಮ್ದಾಗ ಚಾಟ್ ಮಾಡ್ಕೊರಿ, ಚುರ್ಮರಿಗೆ ಮಾಡ್ಕೊರಿ, ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ನೋಡಿರಿ, ಮಸಾಲೆ ಶೇಂಗಾ ಈ ಥರ ಬಂದಾವು, ಮಸ್ತ್ ರುಚಿಯಾಗ್ಯಾವ, ಗರಿಗರಿಯಾಗಿ ಬಂದಾವು. ನೀವು ಸಂಜೆ ಟೈಮ್ದಾಗ ಮಾಡ್ಕೊರಿ. ಈ ಥರ ಚಂದ ಬಂದಾವು, ಒಂದಕ್ಕೊಂದು ಬಿಡಿ ಬಿಡಿಯಾಗಿ ಭಾಳ ಕುರ್ಕುರಿ ಥರ ಆಗ್ಯಾವ. ಅಂಗಡ್ಯಾಗ ಹೆಂಗೆ ಮಾಡ್ತಾರೆ ಹಂಗೆ ಆಗ್ಯಾವ. ಮಾಡ್ಕೊರಿ, ರುಚಿ ಹೆಂಗೆ ಬಂತಂತ ಹೇಳ್ರಿ. ನಿಮ್ಮ ಕಡೆ ಏನಾರ ರೆಸಿಪಿ ಇದ್ರೆ ನಮಗೆ ಕಳಿಸ್ರಿ. ನಮಸ್ಕಾರ.